ನಂದೊಬ್ಬ ಗಾಡಿ ಒತ್ತಿ ಇಟ್ಟಾನ ಅವ ಸಿಗಲ್ಲಾಗ್ಯಾನ. ಎಲ್ಲಿ ನಾವು ಯಾರ ಅವನ ಹೆಸರು ಏನು? ಅವನ ಹೆಸರು ಆಕಾಶನೇ ಅದ. ಗಾಡಿ ಒತ್ತಿ ಇಟ್ಟಾನ ಒಟ್ಟೆ ಸಿಗಲ್ಲಾಗ್ಯಾನ. ಹ್ಯಾಂಗ ನೀ ಯಾಕೆ ಕೊಟ್ಟು ಗಾಡಿ ಒತ್ತಿ ಇಡ್ಲಕ್? ಮತ್ತೆ ಇಲ್ಲೇ ಹೋಗಿ ಬರ್ತೀನಿ ಅಂತ ಮನೆಗೆ ಹೋಗಿ ಬರ್ತೀನಿ ಅಂತ ಅದಕ್ಕೆ ಗೊತ್ತಿ ಮನೆಗೆ ಹೋಗಿ ಬರ್ತೀನಿ ಅಂದ್ ಒತ್ತಿ ಇಟ್ಟಾನ. ಎಟ್ಟಕರೆ ಇಟ್ಟಾನ? ಎಟ್ಟಕ್ಕೆ ಗೊತ್ತಿಲ್ಲ ಒಟ್ಟು ಒತ್ತಿ ಅವ ಕೇಳಾನೆ ಅವ ಎಟ್ಟಕ್ಕೆ ಇಟ್ಟಾನ. ದೋಸ್ತ ಅವ ಬಿಡಿಸ್ಕೊಡು ಅಂದ್ರೆ ಏನಾಗತ್ತಾನ ಈಗ? ಏನ್ರಿ ಆತನ ಅವನಿಗೆ ಹೊಟ್ಟೆ ಕೂಳ್ತಿಲ್ಲ. ಮತ್ತೆ ನೀ ಏನು ಮಾಡ್ಬೇಕಂತ ಮಾಡಿದೆ? ಅವನಿಗೆ ಸಿಗಬೇಕಾಗ್ಯದ ಅಟ್ಟೆ ಈಗ. ಸಿಕ್ಕ್ರ ಅವನಿಗೆ ಕೊಲೆನೇ. ಹಂಗೇನು ಮಾಡಕ್ಕೆ ಹೋಗೋಣ. ಗಾಡಿ ಕೊಡ್ತಾಳಲ್ಲ ಇವ್ರ ಗಾಡಿ ಏನ ಮನೆಗೆ ಹೋಗಿ ಬರ್ತೀನಿ ತೊಯ್ದು ಒತ್ತಿ ನೆಟ್ಟು ಬಂದಿತ್ತಲ್ಲ ನಾವು ರಾತ್ ಬೇಕಾ ಒತ್ತಿಟ್ಟೆವು. ಹಾಂ ಕೊಡವಿದ್ದಾನೆ. ರೊಕ್ಕ ಕೊಡವಿದ್ದಾನೆ. ಗುಡ್ಕಕ್ಕೆ ಅಕ್ಕಶೋಣ ಗಾಡಿ ಕೊಟ್ಟನ. ಈಗ 5 ರೂಪಾಯಿ ಕೊಡ್ದಾಕ ಈಗ ನೋಡಿ 5 ರೂಪಾಯಿ ಕೊಡ್ದಾಕ ಇಲ್ಲ ದೋಸ್ತ ನೀ ತಿಳಿಸ್ತಾರೆ 5 ರೂಪಾಯಿ ಕೊಡ್ಕ. 5 ಅಲ್ಲ 5,000 ಸುಣ್ಣು. 5,000 ರೂಪಾಯಿ ಹಾಂ ಇಲ್ಲಿ ಅಂಗಡಿ ಬಾಕಿ ಆಗ್ಯದ. ಹಾಂ ಮತ್ತೆ 5,000 ರೂಪಾಯಿ ನೀನು ಗಾಡಿ 60,000 5,000 ಕ್ಯಾನ್ ಕೊಟ್ಟಿರ್ತೀನಿ. ನಾವು ಇಡ್ತೇವೆ 10 ರೂಪಾಯಿ ಸಿಗಿ ಹತ್ತಿರ್ತೀವಿ. ಯಾಕೆನ್ ಸಂಬಂಧ? ನ್ಯಾಯ ಮಾಡ್ಬೇಕು. ಇಬ್ಬರು ನೋಡುವ. ಬಾ ಇಲ್ಲಿ ಕುಂದ್ರ ಬಾ ಮಾತಾಡ್ತೀವಿ ಯಾರು ಸಂಬಂಧ. ನೀ ಈಗ 5,000 ಕೊತ್ತಿ ಇಟ್ಟೆ ಬಿಟ್ಟಿರಿ. ಈಗ ಮತ್ತೆ ಅವರು ಗಾಡಿ ಏನು ಮಾರ್ಯಾರು ಏನು ಇಟ್ಕೊಂಡ್ರು ಏನ? ಅದೇನು ಮಾಡೋರಿಗೆ ಗೊತ್ತು. 5,000 ರೂಪಾಯಿ ಕೊಡ್ಬೇಕು, ಗಾಡಿ ತಂದು ಕೊಡ್ತೇವೆ ನಾವು ಎಲ್ಲಿದ್ದಾರೆ. ಹಿಂಗೆ ಅವನದೇ ಅವನಂತ ತರ್ತೇವೆ ನಾವು. ಇಲ್ಲ ನನ್ನ ಹೆಸರು ಹಾಂ ನಿನ್ನ ಹೆಸರು ಮಾಡ್ಕೊಂಡೆ ತರ್ತೇವೆ. ಈಗ ಏನು ಮಾಡೋದು? 5,000 ರೂಪಾಯಿ 5,000 ರೂಪಾಯಿ ಬಾಕಿ ಕೊಟ್ಟಿನ ಅಲ್ಲಿ ಅಂಗಡ್ಯಾಗ. ನೀ 5 ರೂಪಾಯಿ ಕೊಟ್ಟಿರ್ತಿ, ನೀ 5,000 ಕೊಟ್ಟಿನೈತಿ. ಹಂಗೆ 5,000 ರೂಪಾಯಿ ಅಲ್ಲಿ ಕೇಳಲ್ಲ ಅಂಗಡಿಯವರಿಗೆ. ಕೇಳಿ ನಡಿ ನೋಡೋಣ. 5,000 ರೂಪಾಯಿ. ಹಾಂ 5,000 ರೂಪಾಯಿ ಬಾಕಿ ಆಗಿತ್ತು. ಗಾಡಿ ಕೊಟ್ಟ 5,000 ರೂಪಾಯಿ ಕೊಟ್ಟ ಗಾಡಿ. ಮತ್ತೆ 5,000 ಅವನು ಕೊಡ್ಬೇಕಲ್ಲೋ ನೀ ಹಂಗೆ. 5 ರೂಪಾಯಿ 5,000 ಹೇಳಕತ್ತಾನವ. 5 ರೂಪಾಯಿ ಗುಡ್ಕಕ್ಕೆ 5,000 ಗಾಡಿ. ಸೂಪರ್. ನೀ ಅವನಿಗೆ ಗಾಡಿಯಾರ ಯಾಕೆ ಕೊಟ್ಟಿ? ಏನಂದ ಒಂದಿರ ಮನೆಗೆ ಆಯಿ ಕೆಲಸ ಅದ, ಒಂದಿರ ಆಯಿ ಬಿಟ್ಟು ಬರ್ತೀನಿ ಅಂತ ಕೊಟ್ಟು ಆಯಿ ಬಿಟ್ಟು ಬಂದು ಆ ಕಡೆ ತೊಗೊಂಡೋಗ್ಯಾನ. ಗಾಡಿ ಇಲ್ಲೇ ಕೂತೇನ. ಎಷ್ಟು ದಿನ ಆಯ್ತದ ಆಗಿ? ಆಗಿ 2-3 ದಿನ ಆಯ್ತು. ಮಾರ ಗಾಡಿ ಇಲ್ಲ ನಾನು ತಿರ್ಗಾಲಾಗ. ನಾ ಗಾಡಿ ಮೇಲೆ ತಿರುಗಾಡ್ತಿಲ್ಲ ಅವಾಗ. ತಿರುಗಾಡ್ತಿ ಮತ್ತೆ ಬೇರೆ ಗಾಡಿ ತೊಗೊಂಬರ್ತಿಲ್ಲ ಅದೇ ಯಾರ್ದು? ಅದನ್ನು ನಮ್ಮ ಅಣ್ಣಂದು. ಮತ್ತೆ ಯಾವ ಮಾಡೋದು? 5,000 ರೂಪಾಯಿ ಕೊಡ್ಬೇಕು, ಗಾಡಿ ಹೋಗ್ಬೇಕು ಕಟ್ಟಿ. 5 ರೂಪಾಯಿ 5,000 ಯಾರು ಕೊಡ್ತಾರ? ಬಡ್ಡಿ ಆಟ ಆಗ್ಯದ ಅಲ್ಲಿ. 5,000 ರೂಪಾಯಿ ನಡಿ ಕೆಳಗೆ ಅಂಗಡ್ಯಾಗ. 5 ರೂಪಾಯಿ 5,000 ಬಿಟ್ಟು ಹಾಂ ಹಂಗೆ ಇರ್ತದ. ಬಡ್ಡು ದೋಸ್ತ. ಚಕ್ರ ಬೇಡ ಹಿಂಗೆ ತಿರುಗ್ತದ ಬರೀ. ಅಲ್ಲ ನಿನ್ನ ಏನು ಮಾಡ್ತೀರಿ ಗೊತ್ತಿಲ್ಲ. ಕೊಡ್ತಾನೆ ಎಷ್ಟು ಕೊಡ್ತೇನೆ. ಏಟಪ್ಪಿಟ್ಟು ಏನಿಲ್ಲ. ನ್ಯಾಯ ಮಾಡ್ತೀರಿ, ಸೀದಾ ನ್ಯಾಯ ಮಾಡೋದು ಇಲ್ಲ ಅವ್ರ ಮನೆಗೆ ಹೋದು ಅಟ್ಟೆ. ನ್ಯಾಯ ಮಾಡು. ಹಾಂ ನ್ಯಾಯ ಏನು ಮಾಡಿ? ನೀ 5 ರೂಪಾಯಿ ಎತ್ತೀನಿ 5,000 ಎತ್ತಿ. 4 ಮಂದಿಗೆ ಕೇಳಲ್ಲ ಅಲ್ಲಿ ಅಂಗಡಿ ಮುಂದೆ. ಅಂಗಡಿ ಮುಂದ್ರೆ ಯಾರ್ಯಾರು ಇದ್ರು? ಎಲ್ಲಾರ ಇವನ ಡಿ ಕೆ ಆನ, ಇವನ ದರೆ ಆನ, ನಿಂಬ ಆಕೆ ಆನ. ಹಾಂ ಎಲ್ಲ 10 ಮಂದಿ ಅರ. ಆಯ್ತು ಅಲ್ಲೇ ನೋಡೋಣ ನಡಿ. ನಡಿ ಅವ್ರಿಗೆ ಕೇಳೋಣ ಕೊಟ್ಟಿರ ನಾವು. ಕೇಳ್ತೀನಿ ಮತ್ತೆ ಏನೋ ಬಡ್ಡಿನಾಗ ಇರುತ್ತಲ್ಲ. ದೋಸ್ತ 5 ರೂಪಾಯಿ ಬಡ್ಡಿಗೆ 5,000 ಚಕ್ರ ಬಡ್ಡಿ ಆಗ್ಯಾದ ದೋಸ್ತ. ಅವ್ರ ಅಕ್ಕ ಕೂಡ ಈಗ ಅವ್ನಿಗೆ ಕೇಳಲ್ಲ. ಯಾರ್ಯಾರ ಅಂದ್ರೆ ಕೇಳ್ರಿ. ಬರ್ರಪ್ಪ. ಉದ್ರಿ ಎಷ್ಟು ಕೊಟ್ಟಿದ್ದಾನೆ? 1 ನಿಮಿಷ ತಡಿ. ಇವ ಗಾಡಿ ಒತ್ತಿಟ್ಟ ಅಂತ ನಿನ್ನ ಬಲ್ಲಿ ಎಟ್ಟಗಿಟ್ಟ? 5 ರೂಪಾಯಿ ಒತ್ತಿಟ್ಟು ಹೋಗ್ಯಾನ. ಹೆಂಗೋ ಇದಕ್ಕೆ ಏನು ಮಾಡೋ? 5 ರೂಪಾಯಿ ಒತ್ತಿಟ್ಟು 5,000 ಬಡ್ಡಿ ಆಗ್ಯಾದ ದೋಸ್ತ. 5 ರೂಪಾಯಿಗೆಲ್ಲ ಚಕ್ರ ಬಡ್ಡಿ. ನೀ ಬಡ್ಡಿನೇ ಮಾಡಿದಿ? ಎಲ್ಲ 5,000 ಸೋಣ. 5 ರೂಪಾಯಿ ಗಾಡಿ ಹ್ಯಾಂಗ ಮಾಡೋದು? ಕೊಡ್ತೀನಿ ಅವನಿಗೆ 5 ರೂಪಾಯಿ ಕೊಟ್ರ. 5 ರೂಪಾಯಿ ಕೊಡ್ಲೇನ? 5,000 ಕೊಡ್ಲ? 5,000 5 ರೂಪಾಯಿ ಬಡ್ಡಿ ಆಗ್ಯದ. ಮದ ನೀನು ಹಿಂಗ್ಯಾಕ ಬಡ್ಡಿ ಯಾರು ಕೊಡ್ತಾರ? ಹಂಗಲ್ಲ 5 ರೂಪಾಯಿ ಹಾಗೆ ದೋಸ್ತ ನೀವು ಏನೋ ಬೇಕಾಗಿಲ್ಲ. ಸೀದಾ 5,000 ಕೊಡೋದು ಅಷ್ಟೇ. ದೋಸ್ತಿ ತೋಲ ದೋಸ್ತಿ ಎಲ್ಲ ಬಿಟ್ಟು ನಾವು ಮತ್ತೊಬ್ರು ಕೈ ಇಸ್ಕೊಂಡ್ ತಂದಿರ್ತೇವ ದೋಸ್ತ. ಮಾಡಿದ್ರೆ ನಡೀತದ ಏನು? 5 ರೂಪಾಯಿ ನಿನ್ನ ಹೇಳಕ್ಕೆ ರಾಜಕೀಯ ಬರ್ತಲ್ಲ. 5 ರೂಪಾಯಿ 5 ರೂಪಾಯಿ ಚಕ್ರ ಬಡ್ಡಿ ಆಗ್ಯದ ದೋಸ್ತ. ಎರಡದಿಂದ ಹೆಂಗಾತು? ದಿನ ನೋಡಲ್ಲ 10-15 ರೂಪಾಯಿ ಅದ ದಿನಕ್ಕೆ ಬಡ್ಡಿ. 5 ರೂಪಾಯಿಗೆ 1500 ಆತ. ದಿನ ನೋಡು ಹಗಲ ರಾತ್ರಿ ಏನು 2-3 ದಿನ ಆಯ್ತು ಇಟ್ಟು ಬರೀ ದಿನ 1500 ಅಡಿ ದೋಸ್ತ. ಎಷ್ಟ್ ಆಯ್ತು ನೀನೇ ಹೇಳಿ? 2-3 ದಿನಕ್ಕೆ ನೀನೇ ಹೇಳಿ. 4 ಮಂದಿ 15 ರೂಪಾಯಿ ಯಾವ್ದ 1500 ಯಾವ್ದು ಅಂತಂದ್ರೆ ಬಡ್ಡಿ ಬಡ್ಡಿ ಬಾ ಬಿರ್ಸೋ ದೋಸ್ತ. ಬೇಕಾದ್ರ ಗಾಡಿ ಬೇರೆ ಇಲ್ಲ ಮತ್ತವ್ರಿಗೆ ಮಾಡಿ ಹೋಗ್ತೀವಿ.
ಎಲ್ಲ ಕೊಟ್ಟನ ಕೇಳ್ಯಾರ. ಈಗ ಅದೆಲ್ಲ ಬಿಡು. ಬಿಡೋದಿಲ್ಲ ಎಟ್ಟಕ್ಕೆ ಬಗೆಹರಿಸ ಅದ್ರಾಗ 1,000 ರೂಪಾಯಿ ಕಮ್ಮಿ ತೋತ್ರ ನೋಡು ದೋಸ್ತ. ಎಲ್ಲ 5 ರೂಪಾಯಿಗೆ 10 ರೂಪಾಯಿ ಕೊಡ್ತಾರೆ. ಬಟ್ಟೆ 5,000 5 ರೂಪಾಯಿ ಡಬಲ್ ಬರ್ಲಾಗತ್ತೆ ಅವರೇ. ಬೇಡ ನಾವು 1,000 ರೂಪಾಯಿ ಕಮ್ಮಿ ತೋತ್ರ ನೋಡು. ಬೇಕಾದ್ರೆ ಕೊಡ್ರಿ ಬೇಡ ಬೇಡ. ಸರಿ ಹ್ಯಾಂಗ ಮಾಡ್ತಿ? 5 ರೂಪಾಯಿ ಕೊಡ್ತೀನಿ ಹೇಳು. ಆಗಂದ್ ದೋಸ್ತ. ನ್ಯಾಯಾಧೀಶ ಹಾ, ಕರ್ಸು. ನಡಿ ಅವನಿಗೆ ಎಲ್ಲಿ ಯಾವ ನ್ಯಾಯಾಧೀಶ? ಹಾ ನ್ಯಾಯಾಧೀಶ ಅಂತ ನ್ಯಾಯ ಕೇಳ್ಕೊಂಡು ನ್ಯಾಯಾಧೀಶಗ ಬಲಿ ಹೋಗೋದು ಬೇಡ, ನಾನೇ ಕರ್ಸ್ತೀನಿ ನ್ಯಾಯಾಧೀಶ. ಯಾರು ಬೇಡ್ತಾರ? ನಿಮ್ಮ ಮತ್ತೆ ಹ್ಯಾಂಗ 5 ರೂಪಾಯಿಗೆ 5,000 ಬಡ್ಡಿ ನಿಮ್ಗೆ ಬೇಕಾದ್ರೆ ತೋರಿ ಬೇಡ ಬಿಡ್ರಿ, ನಮ್ಗೇನಿಲ್ಲ. ನೀವು ಮತ್ತೊಂದು ಗಿರಾಕ್ ಬಂದು ಯಾರ ಹತ್ರ ಗೊತ್ತಿಟ್ಕೊಳಕ್ಕೆ ನ್ಯಾಯಾಧೀಶ ಕರ್ಸಿ. ಫೋನ್ ಹಚ್ಚಲೇ ಅವನಿಗೆ. ಹಲೋ, ಎಲ್ಲಿದ್ರಿ? ಇಲ್ಲೇ ಬರ್ರಿ ಜರ ಅಂಗಡಿ ಬರ್ರಿ. ಆಯ್ತು ಬರ್ತಾರತ್ತ ಈಗ. ಏನೋ ಆಗ್ಯದ ಬಾ ಬಗೆಹರ್ಸ. ಬಗೆಹರಿಸಲಿ. ಕುಂದ್ರಿ ಮೊದಲಿಲ್ಲ ಅಲ್ಲ. ಇವನ ಗಾಡಿ ಅವನಿಗೆ ಕೊಟ್ಟಾನ 5 ರೂಪಾಯಿ ಗುಡ್ಕಕ್ಕಲಾಗ. 5 ರೂಪಾಯಿ ಗುಡ್ಕಕ್ಕಲಾಗ ಇವ ಅವನಿಗೆ ಗಾಡಿ ಕೊಟ್ರನ ಈಗ ಅವ ಅವ್ನ ಕೈ ಮೊದಲು ಗುಡ್ಕಾಯ್ಕೊಂಡು ತಿಂದಾನ ಅವ ಅವ್ರ ಆಯಿ ಒಯ್ದು ಬಿಟ್ಟು ಬರ್ತೀನಿ ಅಂತ ಗಾಡಿ ಒಯ್ದಾನ. ಒಯ್ದು ಅಂಗಡಿಗೆ 10 ರೂಪಾಯಿ ಒತ್ತಿ ಇಟ್ಟಾನ. ಈಗ 5,000 ಮಾಡ್ಯಾನ. ನೀ ಮೊದಲ ಗುಡ್ಕ 5 ರೂಪಾಯಿ ಕೊಡೋಳಾಗ ಬಡ್ಡಿ ಗಿಡಿ ಹಾಕ್ತೇವೆ ಕೊಟ್ಟಿದ್ದಾನ. 4 ಮಂದಿ ಯಾರು ಇಲ್ಲಿ? ಹೇಳ ಸರ್. ಈಗ ಚಂದಾಗಿ ಹೇಳೋದು ಕೇಳೋದು ಹೇಳಂದ್ರೆ ಕೇಳಂದ್ರೆ ಸೌಕರು, ನಾ ಏನ್ ಹೇಳ್ತಾ ಕೇಳ್ರಿ, 5 ರೂಪಾಯಿ ಕೊಟ್ರೆ 5,000 ಬಡ್ಡಿ ಇದೆ. ಬೇಕಂದ್ರೆ ಗಾಡಿ ನಿಮ್ದೇನು ಹೇಳ್ತೀರ ನಾನು ಕೇಳ್ತೀರ ಕೇಳಲ್ರಿ ಇಲ್ಲಿ. ಚಂದನ ನೀವು ಎಡದ ಕೇಳ್ತಾರ. 1 ತಾಸು ಆಯ್ತು ನಾವು ಕೊಟ್ಟು. ಅವನಿಗೆ ನಿಮ್ಗೆ ಹೇಳ್ತೇವೆ ಮುಂದೆ ಹೇಳಂದ್ರೆ ಹೇಳ್ತೇವೆ ಬಿಡ್ತೇವೆ. ನಮ್ಗೇನು ಗೊತ್ತಿಲ್ಲ. ಒಟ್ಟು ಅರ್ಧ ನಿನಗೆ ಹೇಳೋ ಹೇಳಿಲ್ಲ. ನನಗೆ 5 ರೂಪಾಯಿ ಬಡ್ಡಿ ಅದ ತಿಳಿದು ಕರೆ ಸುಳ್ಳ. ಇಲ್ಲ ಅವ ಏನು ಹೇಳಿಲ್ಲ. ದೋಸ್ತಿ ಸದ ನಾನೇನು ದೋಸ್ತರಲ್ಲ, ಒಂದು ಗುಟ್ಕ ಕೊಡುವನ್ನೇ ಕೊಟ್ಟಾನ ಅವ. ನಾ ಒಂದು ಹೇಳ್ತೀನಿ ಕೇಳು. ಈಗ ನೀ ಹೇಳಿಲ್ಲ ನೀ ಐತಿ ಅವ ಹೇಳನತ್ತಾನ. ನಾವು ನ್ಯಾಯಕ್ಕೆ ಕರೆದಿರ ಅನ್ಬೇಕು. ನಾವು ಹೇಳೋದು ಮಾತಿಗೆ ಬೆಲೆ ಇತ್ತಂದ್ರೆ ಇಬ್ಬರಿಗೆ ಒಂದೊಂದು ಮಾತು ಹೇಳ್ತೀನಿ. ಬೆಲೆ ಆದಿಲ್ಲ ಇಬ್ಬರಿಗೆ ಒಂದೊಂದು ಮಾತು ಹೇಳ್ತೀನಿ. ಹಂಗ ಹೂ ಒಂದು ಮುಂದೆ ಹೋಗ್ತಿರಿ ಹೊರಿ ಇಲ್ಲ ನೀವು ಏನು ಬೇಕಾದ್ರೆ ಮಾಡ್ಕೊತವ್ರಿ. ಹೇಳ್ರಿ ನೀ 5 ರೂಪಾಯಿ ಎಟ್ಟಿಗೆ ಬಡ್ಡಿ 5,000 ಆಗ್ಯದ. 5,000 ನೀವೇ ಎಷ್ಟು ಬಗೆಹರಿಸ್ತೀರಿ ಬಗೆಹರಿಸಕ್ಕಲ್ಲಕ್ಕೇನದ ನೀವು 3,000 ಕೊಟ್ಟು ಬಿಡು. ಏರ್ರಿ ತಗೋ. ಈಗ ಅವ ಇಲ್ಲ ತೇಳ್ತಾನ ನೀ ಯಾವ್ದು ತೇಳ್ತೀನಿ. ನೀ ಕೊಟ್ಟು ಸಾಕ್ಷಿ ಇಲ್ಲ ಅವ ತೊಗೊಂಡು ಹೆಂಗ್ ಹಿಡ್ದು ಕೇಳವ. ಬಡ್ಡಿ ಅವ್ರು ನೀವು ಮಾತಾಡಿದ್ದು ಯಾರಿಗೆ ಗೊತ್ತದ? ಬಡ್ಡಿ ಹೆಂಗ್ ಹಿಡ್ದಂದ್ರಿ ನೀವು? ನಾವೇನು ಮಾತಾಡಿಲ್ಲ. ಅದೇ ನಾ ಏನು ಹೇಳಕತ್ತೀನಿ. ನೀ ಮಾತಾಡ್ಲತ್ತೈತಿ ಅವ ಮಾತಾಡಿನ ತೇಳ್ತಾನ. ಈ ಸದ್ದ ಆಗ್ಯದ ಹೋಲಿ. ಇನ್ನೊಮ್ಮ ಇಂಥದ್ದು ಯಾವರೇ ಮಾಡಕ್ ಹೋಗ್ಬೇಡ್ರಿ. 3,000 ಕೊಟ್ಟು ಬಿಡು ಬಗೆಹರಿಸು. ನೀವು 3,000 ಕೊಡ್ತೀಯಲ್ಲ, ಆಯ್ತಾಯ್ತು. ನನಗೆ 3,000 ಕೊಡು. ನಾನು ನಿನಗೆ ಸಂಜೆ ಕೊಡ್ತೀನಿ. ನಾನು ಮಾಡಾಕತ್ತೀನಿ. ನನಗೆ ಆ ರೊಕ್ಕದ ನನಗೆ ಜವಾಬ್ದಾರಿ ಹತ್ತು. ನೀವು ಅವ್ನ ಗಾಡಿ ಅವ್ನಿಗೆ ಕೊಡು. ಏನ್ ತಲೆ ಕೆಡ್ಸಕ್ ಹೋಗ್ಬೇಡ್ರಿ. ಯಾರಿಗೆ ಹಿಂಗೆ ರೊಕ್ಕ ಕೊಡ್ಲಕ್ ಹೋಗ್ಬೇಡ್ರಿ. ಗಾಡಿ ಚಾವಿ ಕೊಡು. 5,000 ಹೆಚ್ಚಿಗೆ ಮಾಡ್ತಾವ. ಗಾಡಿ ಚಾವಿ ಕೊಡು ಬಗೆಹರಿಸ್ಬೇಡ್ರಿ. ಚಂತನ ಏನು ನಿಮ್ಮ ಟಾಬೆ ನೋಡ್ರಿ ಗಾಡಿನ. ನೀ ಏನ್ ತಲೆ ಕೆಡ್ಸಬೇಡ್ರಿ. ನಾನು ನಿನಗೆ ಹೊತ್ತು ಸದ್ಯ ಫೋನ್ ಪೇ ಮಾಡ್ತಾವ. ಚಂತನ ಹಿಂಗೆ ಗಿಜಾಟ್ ಇಟ್ಕೋಬೇಡ್ರಿ. ಊರಂತವ್ಲಿ ಸುಮಾರು ಆಗ್ತದ. ನಿಮ್ಮ ಮಾತಿಗೆ ನಾವು ಕಿಮ್ಮತ್ ಕೊಟ್ಟೇವ್ರಿ. ಗಾಡಿ ಅಂತೂ ಬತ್ತು. ನಾ ಮಾಡ ನ್ಯಾಯ ಬರೋಬ್ರಿ ಬಗೆಹರಿಸಲ್ಲ. ಈ ಗಾಡಿ ಏನಾದಲ್ಲ ನೀ ಕರ್ಸ್ದ ಖರೆ ನ್ಯಾಯಾಧೀಶಗ ಪಕ್ಕ ನಮಗೆ ಮಾಡೋದು. ಪಕ್ಕ ಮಾಡೋದ ಮತ್ತೆ ಈಗ ಹೆಂಗ್ ಮತ್ತೆ ಬರೋಬ್ರಿ 3,000 ರೂಪಾಯಿ ಮುಗಿಸನು. ಆ 5,000 ನೀನೇ ನಿನಗೆ ತಿಳಿಲಿಲ್ಲ ತೊಳಕರ. ಏನು ಹೇಳ್ತೀವಿ ಒಂದು ಮಾತು ಹೇಳ್ದವ. ಇಬ್ರು ಕೇಳ್ತೀರಿ ಅಂದ್ರೆ ಹ್ಞೂ ಕೇಳ್ತಾವ್ರಿ ಅಂದ್ರೆ ನೀ ಅದು ಬರೋಬ್ರಿ. ಅವ್ನಿಗೆ ಗಾಡಿ ಕೊಟ್ಟು 5 ರೂಪಾಯಿ ತೊಳಕರ ತಿಳಿಲಿಲ್ಲ ನೀನು. ತಿಳಿದು ಮರ ಇದೊಂದು ದೋಸ್ತಿ ನಂದು ನಿಂದು ದೋಸ್ತಿಯಪ್ಪ. ನೀನು ದಿನ ಸೂಪರ್ ನಂಗೆ ಹೇಳ್ತೀನಿ, ನಾವೊಂದು ದಿನ ನಿನಗೆ ಹೇಳ್ತೀನಿ. ಅವೆಲ್ಲ ಲೆಕ್ಕ ಇರ್ತದ. ಅವೆಲ್ಲ ಇಡೋದಿಲ್ಲ. ಮತ್ತೆ ಅವನಿಗೆ ಅವ ಹೇಳ್ಯಾನಂದ್ರೆ ನೀ ತೊಗೊಬಾರ್ದಾಗಿತ್ತು ಅವ್ನ ಕೈಲಿ. ಅವ 5 ರೂಪಾಯಿ ಏನು ಮಾಡ್ತೀನಿ ನಮ್ದು ಕಷ್ಟ ಏನಾಯ್ತು. ಈಗ ಅದೇನು ಬೇಡ. ಗಾಡಿ ಅಂತೂ ಬಂದ. ನಡಿ ಪಾರ್ಟಿ ಮಾಡ್ಕೊಂಡು 3,000 ರೂಪಾಯಿ ಪಾರ್ಟಿ ಅದ. ನಂದು 3,000 ರೂಪಾಯಿಗೆ ದೋಸ್ತ ಗಾಡಿ ಅಂತೂ ಸಿಕ್ತು. ಮನಾಡ ಏನು ಪಾರ್ಟಿ ಮಾಡ್ತಾನ. ಅವನ ನೀನು ಬಾಸನೆ ಬಂದಪ್ಪ. ಪಾರ್ಟಿ ಮಾಡ್ತಾನ ನೀ. ಪಾರ್ಟಿ ಮಾಡ್ಸನು. ಈಗ ಅದು ನಿನಗೆ ಆದ್ರೆ ಬಗೆಹರಿತೈತೇನು ಹೇಳು. ನೀ ಬಗೆಹರಿಸಿ ನೋಡಿಲ್ಲ ರೊಕ್ಕ ಮತ್ತೆ 5,000 ಬಂದವನು ನೀನು. ಅವನಿಗೆ 3,000 ಹಾಕಿ 2,000 ಅಂತ ಸ್ಟಾಕ್ ಇಟ್ಟು 2,000 ಇಟ್ಕೊಳ್ಳಿ. ಮತ್ತೆ ಪಾರ್ಟಿ ಮಾಡ್ತೀವಿ ಅವರೇ ಮಾಡೋದು. ಮತ್ತೆ ಆ ಟೈರಾಡ್ಯಾಗ ಅವ್ನಿಗೆ ಕರ್ಸಿಲ್ಲ ಬಗೆಹರಿಸಿಲ್ಲ. ಮತ್ತೆ ಹಂಗೆ ಮತ್ತೆ ಮಾಡಿಸ್ಬೇಕಾಗ್ತದೆ. ಈಗ ನೋಡ್ರಿ ಇವನಿಗೆ ಕರ್ಸಿ ಗೌಡ್ರಿಗೆ ನ್ಯಾಯಾಧೀಶ ನಾನು ನ್ಯಾಯಾಧೀಶ ನಾನೇ ಹೋಗೋನು.